ಏನಾಗಿದೆ ಅಂತ ಹೇಳ್ತಾ ಸರ್ ಈ ಭೂಮಿಯಲ್ಲಿ ಶುಂಠಿನೇ ಬರಲ್ಲ ಅಂತ ಅಂದ್ರು. ಇದೆಲ್ಲ ಒಂಥರ ಇದಾಗ್ಬಿಟ್ಟಿದ್ದು ಸರ್, ಇದೆಲ್ಲ ಒಂಥರ ಸುಳಿ ಕುಗ್ಗೋಗ್ಬಿಟ್ಟಿದ್ದು. ಈಗ ಗರಿ ಎಷ್ಟಿಷ್ಟಾಗ್ಲ ಬಂದೈತೆ ಸ್ಪ್ರೇ ಮಾಡಿದ್ಮೇಲೆ ಸರ್ ಚೆನ್ನಾಗಿ ಬಂದಿದೆ ನೋಡಿ, ಇದೆಲ್ಲ ಹೋಗ್ಬಿಟ್ಟಿತ್ತು ಸರ್ ಫುಲ್ಲು. ಈಗ ನೀಟಾಗಿ ಬಂದಿದೆ ಇದು. ಇದೆಲ್ಲ ಹಿಂಗೆ ಆಗಿದ್ದು ಸರ್ ಅದು ಎಲ್ಲ. ಇದ್ರಲ್ಲಿ ಶುಂಠಿನೇ ಬರೋದಿಲ್ಲ? ಬರೋದೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇಂಪ್ರೂವ್ಮೆಂಟ್ ಇದ್ದಿತ್ತಿಲ್ಲ ಸರ್, ನಿಮ್ಮ ಟ್ರೆಂಚಿಂಗ್ ಮಾಡಿದ್ಮೇಲೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಸರ್ ನಮ್ಮ ಕಣ್ಣಿಗೆ. ಹೊಂಟೋದಂಗೆ ಇತ್ತು ಸರ್, ಬಂದವರೆಲ್ಲ ಯಾವ ನಮಗೆ ಬೇಜಾರಾಯ್ತಿತ್ತು ಈ ಗದ್ದೆ ಒಳಗೆ ಬರೋಕ್ಕೆ. ಹೊಂಟೋದಂಗೆ ಇತ್ತು ಅಲ್ಲಿ ನೋಡಿ, ಆ ಕಡೆ ಎಲ್ಲ ಫುಲ್ ಹೊಂಟೋದಂಗೆ ಇತ್ತು. ಹೊಸ ಇಂಪ್ರೂವ್ಮೆಂಟ್ ಆಗೈತೆ ಸರ್ ನಿಮ್ಮ ಔಷಧಿ ಹಾಕೋ ಬಿಟ್ಟ ಮೇಲೆ. ಔಷಧಿ ಸರ್ ಯಾವತ್ತು ಈಗ 4 ದಿವಸ ಆಯ್ತು ಸರ್. 4 ಸಲ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಫುಲ್ ಎಲ್ಲ ಹೊಂಟೋದಂಗೆ ಇತ್ತು ಸರ್. ಎಲ್ಲಿಂದ ತಂದಿದ್ದು ಇದು? ತಡಿ ಮತ್ತು ಹಂಗಲ್ಲಕತ್ತೆ ನೋಡಿ ಸರ್. ಇದು ಇಲ್ಲಿ ಹೋಗಿರೋ ಗಿಡ ಇಲ್ಲಿ ಕಿತ್ತೋ, ಇಲ್ಲಿ ಜಾಗ ಇದು ಹೋಗಿರೋ ಜಾಗ ಇದು. ಇಲ್ಲಿ ಹೋಗಿರೋದ ಇದು ಟ್ರಯಲ್ ಕಿತ್ತೋ ಸರ್ ಇದೀಗ. ಸರ್ ಇದರಲ್ಲಿ 1 2 3 4 ಇದೆ ಈ ಇಪ್ಪಲ್ಲಿ. ಇದರಲ್ಲಿ 1 2 3 4 ಒಂದೊಂದು ಕಡ್ಡಿಲಿ 4 ಬಂದಿದೆ ಸರ್. ಈಗ ಇದರಲ್ಲಿ 2 ಕಡ್ಡಿ ಸೊತ್ತೋಗಿದೆ, 2 ಕಡ್ಡಿ ಜೀವಾಗಿದೆ, 1 ಹೋಗೋ ಸ್ಟೇಜಿಗೆ ಬಂದಿದೆ. 3 ಥರ ಇದೆ ಇಲ್ಲಿ. ಇಷ್ಟರಲ್ಲಿ ಹಿಂಗಾಗಿದೆ ಸರ್ ಈ ಗುಣದಲ್ಲಿ. ನಿಮ್ಮ ಸರ್ವಿಸಲ್ಲಿ ಈ ಥರ ಶುಂಠಿ ಕಿತ್ತು ತೋರ್ಸ ಅಂತಾರೆ ಯಾರು ಬಂದಿಲ್ಲ? ನಾನೇ ಫಸ್ಟ್. ನೀವೇ ಫಸ್ಟ್ ನೋಡು. ಮಿಷಿನ್ ಹೋಗಿರ್ತೇವೆ ಕಿತ್ತದ ಚೆನ್ನಾಗಿರ್ತವೆ ಕೀಳ್ಬಾರ್ದದ ಅಲ್ವಾ? ಇದನ್ನ ಶುಂಠಿ ಕಿತ್ಕೊಟ್ಬಿಡು ಅನ್ನಾರ ರೈತ? ಇಲ್ಲ, ಅವ್ರು ಹೇಳಿದ್ರು ಇದೇನು ಬೆಳೆ ಆಗಲ್ಲ, ಏನಕ್ಕಪ್ಪ ಇಲ್ಲಿ ಕೋಮಕ್ ಕೊಂಡೋಗೋನೆ ಬಿಟ್ಬಿಡು ಅಂತ ಹೇಳಿದ್ರು. ಹತ್ರಕ್ಕೆ ಬಂದ್ಬಿಟ್ಟೈತೆ, ಇದೇನು ಪ್ರಯೋಜನ ಇಲ್ಲ, ಬಂದಷ್ಟು ಬರ್ತದ್ರೆ ಇನ್ನೇನು ಮಾಡೋಕ್ಕಾಗ್ತಿಲ್ಲ. ಹಂಗೆ ಸುತ್ತಿ ಕ್ಲೀನಾಗಿ ಕೊಡ್ಬೇಕು. ಹೋಗಿರೋ ಗಿಡಗಳ ಸಿಕ್ಕೋಲ್ಲ ನಿಂದ್ರಲ್ಲಿ ಈಗ ಕೀಳೋಣ ಅಂದ್ರೆ ಹೋಗಿರೋ ಸಿಗ್ತಾ ಇದ್ದ ಮೊದ್ಲು, ಸಿಕ್ವಲ್ಲ. ಈಗ ಒಂದು 15 ದಿವಸ ಬಂದಿದ್ರೆ ನಿನ್ಗೆ ಎಲ್ಲಿ ಬೇಕಾದ್ರೂ ಸಿಕ್ಕವು. ಮೊದ್ಲಾಗಿ 10% ಇದ್ರು, ಈಗ 80% ಬಂದವ್ರೆ. ಅಂದ್ರೆ ಇಂಪ್ರೂವ್ಮೆಂಟ್ ಓದ್ತವ್ರೆ ಅಂತ ಚೆನ್ನಾಗಿ. ಅಪ್ಪ ಅಲ್ಲ ಹಂಗೆ ಗೊತ್ತಿಲ್ಲ, ಹತ್ತಿಸ್ಬಿಟ್ಟಿದ್ರು ಸುಮ್ಮನಿರಪ್ಪ. ಅಲ್ಲ ವಿಚಾರ ನಂಗೆ ಗೊತ್ತಿಲ್ಲ, ಈಗ ಚೆನ್ನಾಗಿ ಗೊತ್ತಾಯ್ತು. ಈಗ ಬಂದಮೇಲೆ ನೀನು ಹೇಳಿದ ಚೆನ್ನಾಗಿ ಗೊತ್ತಾಯ್ತು ನಮಗೆ. ಗಿಡ ಬಸವಣ್ಣ ಬತ್ತಿದ್ರು ನೋಡಕ್ಕೆ ಅಂತಾಗ ಅಣ್ಣ ಇವರು ಇನ್ನೂ ಒಂದು ತಪ್ಪು ಕೆಲಸ ಏನು ಮಾಡೋರು ಗೊತ್ತಣ್ಣ, ದೊಡ್ಡನೇಗ್ಲಲ್ಲಿ ಉಳಿಸ್ಬಿಟ್ಟವ್ರೆ. ದೊಡ್ಡನೇಗ್ಲಲ್ಲಿ ಉಳಿಸಿರೋ ದೇಶದಿಂದ ಮೇಲ್ಗಡೆ ಫಲವತ್ತಾಗಿರೋ ಮಣ್ಣೆಲ್ಲ ಒಳಗೆ ಹೋಯ್ತು, ಅಡಿ ಮಣ್ಣು ಮೇಕ್ ಬತ್ತು. ಆಗ ಹಾಕಿರೋ ದೇಶದಿಂದ ಇದು ಭೂಮಿ ಫಲವತ್ತ ಇಲ್ಲ. ಏನೋ ಈಗ ಹಾಕಿರೋ ಗೊಬ್ಬರದ ಮೇಲೆ ಇದ್ರ ಪವರ್ ಮೇಲೆ ಬಿಟ್ಟವ್ರಲ್ಲ, ಆ ಪವರ್ ಮೇಲೆ ಹೋಯ್ತು. ಫುಲ್ ಹೊಂಟಾಗಿತ್ತು ಸರ್ ಇದು. ಹೋಗಿರೋ ಗಿಡ ಹುಡುಕ್ಬೇಕಲ್ಲ ನಾನೀಗ. ಈಗ ಇಂಪ್ರೂವ್ ಆಗಿರೋದು ಸರ್ ಇದು. ಟ್ರೆಂಚಿಂಗ್ ಬಿಟ್ಟದಲ್ಲ. ಈ ಕೊಳೆ ರೋಗ ಬಂದಿರೋದು ಹುಡುಕಿದ್ರು ಸಿಕ್ತಿಲ್ಲ ಇದರಲ್ಲಿ ಸರ್. ಇದು ಮೊಳಕೆ ಎಲ್ಲ ಒಂಥರ ಅಲ್ಲಿ ತೋರಿದ್ನಲ್ಲ ಸರ್, ಸುಳಿ ಎಲ್ಲ ಹಿಂಗಾಗಿತ್ತು ಸರ್. ಹಿಂಗೆ ಈ ರೀತಿ ಆಗಿ ಎಲ್ಲ ಸೊತ್ತೈತಿತ್ತು. ನೋಡಿ ಸರ್ ಎಷ್ಟು ನೀಟಾಗಿ ಬರ್ತಾ ಇದೆ ಮೊಳಕೆ. ನಾನು ಹುಡುಕೊಂಡು ಬಂದಾಗ ಸಿಕ್ಕು ಪಾಟ್ಕೊಂಡು ಹುಡುಕ್ಬೇಕಲ್ಲಪ್ಪ. ಇಲ್ಲ ಅಣ್ಣ ಅವೇ ನೋಡಪ್ಪ, ಇದು ಕಿತ್ತೋರಪ್ಪ. ಇದ ಒಳಗೆ ಹಿಡಿದು ರೋಗ ಬಂದು ತಡಿ 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 ಇದೇ ಕೀಳಿದೆ ನೀಟಾಗಿ. ಗೆಡ್ಡೆ ಕೀಳು ಅದು ಸರ್ ಎಲ್ಲ ಪಲ್ಲಿ ಬತ್ತ. ರೋಗ ಬಂದೈತೆ, ರೋಗ ಬಂದು ಹೋಗೈತೆ. ಅರ್ಧ ಗಿಡ ಕೆಳಕ್ಕೆ 1 2 3 4 ಆ ಬಡ್ಡೆ ಹೊಂಟೈತೆ. 5 ಮೊಳಕೆ ಬಂದಿದೆ ಸರ್. ಮಾತ್ರ ಬರ್ತದೆ. 5 ಮೊಳಕೆ ಬಂದಿದೆ ನೋಡಿ. ಇಲ್ಲಿ 1 2 3 4 ಇಲ್ಲೂ 5 ಮೊಳಕೆ ಬಂದಿದೆ. ಇದು ರೋಗ ಹೊಡೆದಿರೋ ಗಿಡ. ರೋಗ ಹೊಡೆದಿರೋದು ಸರ್. ಇನ್ನೊಂದು 20 ದಿನ ಬಿಟ್ರೆ ಮಡಿ ಕೂಡ್ಕಂತವೆ ಇವು. ಸರ್ 20 ದಿನ ತಿಂಗಳು ಬಿಟ್ರೆ ಮಡಿ ಕೂಡ್ಕಂತವೆ. ಈ ರೈತರು ಬದುಕಬೇಕು. ಒಂದು ಚೊಂಬು ಸಿಕ್ತು ಇಲ್ಲಿ. ಚೊಂಬು ದುಡ್ಡಿದ್ಯಾ? ನೀರು ಕುಡಿಯಕ್ಕೆ ನೀರು ಕುಡಿಯಕ್ಕೆ ಮಡಿಗೆ ಆಳುಗಳು ಅಲ್ಲಿ ಹಾಕ್ಬಿಟ್ಟಾರಲ್ಲ ನೋಡಾಕಲ್ಲಿ. ಅದು ರಿಯಲಿ ಹೋಗಿರೋ ಗಿಡ ಸರ್ ಅದು. ನೋಡಿ, ಕೊಳೆ ರೋಗ ಬಂದಿರೋಲ್ಲ 10 ಮೊಳಕೆ ಅಂದರೆ ರೈತರು ಬದುಕಬೇಕು. ನಿಮ್ಮಂತವ್ರು, ಯಾಕಂದ್ರೆ ನಿಮ್ಮಂತವ್ರು ಬೇಕು. ರೈತನಿಗೆ 50 ರೂಪಾಯಿಗೆ 50 ರೂಪಾಯಿ ಬಂದರೆ ಏನು ಉಪಯೋಗ ಇಲ್ಲ. 50 ರೂಪಾಯಿಗೆ 100 ರೂಪಾಯಿ ಬರ್ಬೇಕು ರೈತನಿಗೆ. ಈಗ 1 ವರ್ಷದ ಬೆಳೆ, ಈಗ ಸಮಾಧಾನ ಐತೆ, ಈಗ ಊಟ ಮಾಡ್ತಿದ್ಯಾ ಸರ್? ನೆಮ್ಮದಿ ಸರ್. ಭೂಮಿ ಒಳಗೆ ಬರೋಕ್ಕೆ ನಮಗೆ ಆಸೆ ಆಗೋದು ಸರ್, ನೋಡೋಕ್ಕೆ. ಅಯ್ಯೋ ಎಲ್ಲ ಬಂದರೆಲ್ಲ ಈ ಭೂಮಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡಾಕ್ಬಿಟ್ಟಿದ್ರ ಸರ್. ಈಗ 4 ದಿವಸದಿಂದ ಹೊಸ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡ. ಎಲ್ಲ ಇವ್ರ ಔಷಧಿ ಕೆಲಸ ಮಾಡಿದೆ. ನನಗೆ ಕೊಳೆ ರೋಗ ಬಂದಿರೋದ್ರಲ್ಲಿ ನಾನು ಬದುಕಿಸ್ತೀನಿ. ಆಯ್ತು ಸರ್.
ಬದುಕುತ್ತಾ ಇಲ್ಲ? ಬದುಕ್ತದೆ ಸರ್, ಈ ಮಠ ನೋಡೋರು ಬದುಕ್ತದೆ. ಹಾಂ, ಬದುಕ್ತದೆ. ಶುಂಠಿ ಬೆಳಿಬೇಕೆಲ್ಲ ರೈತರು. ಈಗ ಒಳ್ಳೆ ದುಡಿಮೆ ಐತೆ ಅದರಲ್ಲಿ, ಬೇರೆದ್ರಲ್ಲಿಲ್ಲ. ಹೌದು ಸರ್, ಬಂದಿರೋದ್ರಲ್ಲಿ ದುಡ್ಡು ಮಾಡಬೇಕು, ಮಾಡ್ಬೇಕು ಸರ್. ಬೇರೆದ್ರಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ತೆಂಗಿನ ತೋಟದಲ್ಲಿ ನೋಡ್ರಿ, ಒಂದೇ ಒಂದು ಕಾಯಿಲ್ಲ, ಏನು ದುಡ್ಡು ಮಾಡ್ತೀರಾ? ಹಾಂ, ಶುಂಠಿಯಲ್ಲೇ 4 ಕಾಸು ಆಗುತ್ತೆ. ನಾ ಕಾಸು ನೋಡ್ಬೇಕು. ನಿಮ್ಮ ನೀನು ಇದು ಒಂದೇ ಸರಿ ಸಾಕು, ನಿಮ್ಗೆ ಔಷಧಿ ಬೇಕೇ ಇಲ್ಲ ಇನ್ಮೇಲೆ? ಹೌದು ಸರ್. ಬೇಡ, ಸಾಕು. ಇನ್ನೇನು ಬೇಡವಾ ಸರ್ ಇದಕ್ಕೆ? ಬೇಕು, ಗೊಬ್ಬರ ಬೇಕಾಗುತ್ತೆ. DAP, ಪೊಟ್ಯಾಶ್ ಅಥವಾ ಡ್ರೈ ಗೊಬ್ಬರ ಕೊಡ್ರಿ. ಈ ಟಾನಿಕ್ಕು, ಈ ವಾಟರ್ ಸ್ಯಾಲೇಬಲ್ಲು ಇವೆಲ್ಲ ಕೊಡಬೇಡ್ರಿ. ಡ್ರೈ ಗೊಬ್ಬರ ಅಂದರೆ ಅದು ಎಷ್ಟು ಬೇಕೋ ಅಷ್ಟು ತಾಣುತ್ತೆ, ನಿದ್ದಿದ್ದು ಕೈ ಬಿಡುತ್ತೆ. ಅದು ವಾಟರ್ ಸ್ಯಾಲೇಬಲ್ ಏನಿರುತ್ತೆ 24 ಗಂಟೆ ಒಳಗೆ ಕೆಲಸ ಮಾಡುತ್ತೆ. ಅತ್ಲಾಗ ಒಂದು 48 ಗಂಟೆಗೆ ರೋಗನೂ ಸ್ಟಾರ್ಟ್ ಆಗುತ್ತೆ ಸರ್. ಇದು ಟಾನಿಕ ಬಿಟ್ಟಿರೋದು ಸರ್, ಒಂದು 4-5 ಬ್ಯಾರಲ್ ಬಿಟ್ಟಿರೋದು ಸರ್, ಅಷ್ಟೇ. ಹೊಸಸಿ ಮೇಲ್ ನೋಡಕ್ಕೆ ಗರಿ ಎಷ್ಟೆಷ್ಟಾಗಲ ಬಂದದ ಅವಕ್ಕೆ ಸರ್, ಚೆನ್ನಾಗಿ ಆಯ್ತಲ್ಲ, ಅದಕ್ಕೆ ಇನ್ನೊಂದು ಐಟಮ್ ಏನಾರ ಕೊಡ. ಬೇಡ, ಸಾಕು. ಕೊಳೆ ರೋಗದ ಬಗ್ಗೆ ಏನು ಅನ್ಸುತ್ತೆ ನಿಂದು ಸರ್? ಕೊಳೆ ರೋಗದ ಬಗ್ಗೆ, ಕೊಳೆ ರೋಗ ಅಲ್ಲಲ್ಲೇ ಸ್ಟಾಪ್ ಆಗಿದೆ ಸರ್, ಇನ್ನೂ ಆಗಿಲ್ಲ ಸರ್. ಬಂದಿರೋದ್ರಲ್ಲಿ ಕೊಳೆ ರೋಗ ಬಂದಿರೋದ್ರಲ್ಲಿ ಮರಿಬಿ ಮರುಗೋಳಕ್ಕೆ ಬಂದಿದೆ, ಚೆನ್ನಾಗಿ ಬಂದಿದೆ. ಹಾಂ, ನೀವು ಅವಾಗ ಹೊಡ್ತಾ ಅಂತ ನಿಮ್ಮ ಭಾಷೆಯಲ್ಲಿ ಕರಿತಿದ್ರಿ, ಹೊಡ್ತಾ ಇಲ್ಲ, ಅದಿಲ್ಲ. ಈ ಕಿತ್ತು ತೋರಿಸ್ತಿದ್ದೀನಲ್ಲ ಈಗ, ಈಗ ಖುಷಿ ಆಗುತ್ತಾ? ಖುಷಿ ಆಗುತ್ತೆ ಸರ್. ಓಕೆ ರೈತರೇ, ನಮಸ್ತೆ. ನಮಸ್ತೆ ಸರ್.